ಕೆಲವೊಮ್ಮೆ ನಿಮಗೆ ತಿಳಿಯದೆ ಫೋನ್ ಪೇ ಇಂದ ಹಣ ಕಡಿತ ಆಗುತ್ತೆ. ಇದನ್ನ ತಡೆಯುವುದು ಹೇಗೆ? ಫೋನ್ ಪೇ ಅನ್ನ ಯಾರು ತಾನೇ ಬಳಕೆ ಮಾಡೋದಿಲ್ಲ ಹೇಳಿ. ಅಲ್ಲದೆ ಬಳಕೆದಾರರಿಗೆ ಅನುಕೂಲ ಆಗಲಿ ಅಂತ ವಿವಿಧ ಫೀಚರ್ಸ್ಗಳನ್ನು ನೀಡಲಾಗಿದೆ. ಆದರೆ ಇದೇ ಫೀಚರ್ಸ್ ಅನ್ನ ಬಳಕೆ ಮಾಡಿಕೊಂಡು ಸ್ಕ್ಯಾಮರ್ಗಳು ಮತ್ತು ಕೆಲವರು ನಿಮಗೆ ತಿಳಿಯದಂತೆ ನಿಮ್ಮ ಖಾತೆಯಿಂದ ಹಣವನ್ನು ಎಗರಿಸ್ತಾರೆ. ಹೌದು, ನೀವು ಫೋನ್ ಪೇ ಬಳಕೆ ಮಾಡ್ತಾ ಇದ್ರೆ ಎಚ್ಚರಿಕೆಯನ್ನ ವಹಿಸಿ. ಫೋನ್ ಪೇನಲ್ಲಿ ಲಭ್ಯ ಇರುವ ಆಟೋ ಪೇ ಈ ಸ್ಕ್ಯಾಮ್ ನಡೆಯುತ್ತೆ. ಈ ಸ್ಕ್ಯಾಮ್ನಲ್ಲಿ ಹ್ಯಾಕರ್ಗಳು ನಿಮಗೆ ನಿಜವಾದಂತೆ ಕಾಣುವ ನಕಲಿ ಪಾವತಿ ವಿನಂತಿಯನ್ನು ಕಳಿಸ್ತಾರೆ. ಹಾಗೆ ನೀವು ಅದನ್ನು ಅನುಮೋದಿಸಿದಾಗ ನೀವು ಖಾತೆಯಿಂದ ಹಣವನ್ನು ಸ್ವಯಂಚಾಲಿತವಾಗಿ ಕಡಿತಗೊಳಿಸಲಾಗುತ್ತೆ. ಇದು ಒಂದು ವಂಚನೆಯಾಗಿದ್ದು, ಇದರಲ್ಲಿ ನೀವು ಆಟೋ ಡೆಬಿಟ್ ಅನ್ನು ಸಕ್ರಿಯಗೊಳಿಸಲು ಮೋಸಗೊಳಿಸಲು ಆರಂಭಿಸುತ್ತಾರೆ. ಈ ವಂಚನೆಯನ್ನ ತಪ್ಪಿಸಲು ಯಾವುದೇ ಆಟೋ ಪೇ ವಿನಂತಿಯನ್ನ ಸ್ವೀಕರಿಸುವ ಮೊದಲು ಅದರ ಸತ್ಯಾಂಶವನ್ನ ಖಚಿತಪಡಿಸಿಕೊಳ್ಳಿ. ಹಾಗಾದ್ರೆ ವಂಚನೆ ಹೇಗೆ ಸಂಭವಿಸುತ್ತೆ? ಸ್ಕ್ಯಾಮರ್ಗಳು ನಿಮಗೆ ಹಣವನ್ನ ಪಾವತಿಸುವುದಾಗಿ ಹೇಳಿಕೊಂಡು ನಕಲಿ ಪಾವತಿ ವಿನಂತಿ ಅಥವಾ ಲಿಂಕ್ ಅನ್ನ ಕಳಿಸ್ತಾರೆ. ನೀವು ವಿನಂತಿಯನ್ನ ಸ್ವೀಕರಿಸಿದಾಗ ನೀವು ತಿಳಿಯದೆ ಆಟೋ ಪೇಯನ್ನ ಸಕ್ರಿಯಗೊಳಿಸ್ತೀರಿ. ಇದರ ಅರ್ಥ ಭವಿಷ್ಯದಲ್ಲಿ ನಿಮ್ಮ ಅನುಮತಿ ಇಲ್ಲದೆ ನಿಮ್ಮ ಬ್ಯಾಂಕ್ ಖಾತೆಯಿಂದ ಹಣವನ್ನ ಕಡಿತಗೊಳಿಸಲಾಗುತ್ತೆ. ಸಾಮಾನ್ಯವಾಗಿ ಜನರು ನಿಜವಾದ ಮತ್ತು ಮೋಸದ ಆಟೋಪೇ ವಿನಂತಿಗಳ ನಡುವೆ ವ್ಯತ್ಯಾಸವನ್ನು ಕಂಡುಹಿಡಿಯಲು ಸಾಧ್ಯ ಆಗುವುದಿಲ್ಲ. ಯಾವುದೇ ಆಟೋಪೇ ವಿನಂತಿಯನ್ನು ಸ್ವೀಕರಿಸುವ ಮೊದಲು ಅದು ವಿಶ್ವಾಸಾರ್ಹ ಮೂಲದಿಂದ ಅಂತ ಖಚಿತಪಡಿಸಿಕೊಳ್ಳಿ. ಅಜ್ಞಾತ ಸಂಖ್ಯೆಗಳು ಅಥವಾ ವ್ಯಕ್ತಿಗಳಿಂದ ಲಿಂಕ್ಗಳನ್ನು ಕ್ಲಿಕ್ ಮಾಡುವ ಮೊದಲು ಪಾವತಿಗಳನ್ನು ಮಾಡಬೇಡಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.